ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾರತ ದೇಶದಲ್ಲಿ ಈಗಲೂ ಶರಿಯತ್ ಕಾನೂನಿನ ಪ್ರಕಾರ ಶಿಕ್ಷೆಯಾಗುತ್ತದೆ ಅಂದರೆ ನಂಬ್ತೀರಾ? ಹಾಗೆ ಯಾವ ರಾಜ್ಯದಲ್ಲಿ ಆಗ್ಬೋದು? ಸುಮ್ಮನೆ ಊಹಿಸಿಕೊಂಡು ನೋಡಿ, ಕಲ್ಪಿಸಿಕೊಂಡು ನೋಡಿ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಂಥದ್ದೊಂದು ಘಟನೆ ನಡೆದಿದೆ. ಚೋಪ್ಡಾ ಅಂತ ಒಂದು ಹಳ್ಳಿ, ಉತ್ತರ ದಿನಾಜ್ ಡಿಸ್ಟ್ರಿಕ್ಟ್ನಲ್ಲಿ ಬರುವಂಥ ಹಳ್ಳಿ. ಅಲ್ಲಿ ಒಬ್ಬ ಮಹಿಳೆಗೆ ಒಬ್ಬ ಪುರುಷನಿಗೆ ಅನೈತಿಕ ಸಂಬಂಧ ಇದೆ ಅಂತ ಗುಮಾನಿ. ಅಲ್ಲಿ ಒಬ್ಬ ದೊಡ್ಡ ರೌಡಿ, ಆತನ ಹೆಸರು JCB ಅಂತ ಕರೀತಾರೆ. ತಾಜೇಮುಲ್ ಅನ್ಸಾರಿ ಅಂತ ಆತನ ಹೆಸರು, ತಾಜೇಮುಲ್. ಈತನ ಮೇಲೆ ಹಲವು ಕೊಲೆ ಆರೋಪಗಳಿದ್ದಾವೆ, ಹಲವು ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ. ಈತ ಅಲ್ಲಿಯೇ TMCಯ ಕಾರ್ಯಕರ್ತ. ಯಾವಾಗ ಒಬ್ಬ ಮಹಿಳೆಗೆ ಮತ್ತು ಒಬ್ಬ ಪುರುಷನಿಗೆ ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾಗತ್ತೋ, ಈ JCB ಅನ್ನೋನು ಅವ್ರನ್ನ ಹಾಡೇ ಹಗಲು ನಡೋ ರಸ್ತೆಗೆ ಕರ್ಕೊಂಡ್ಬರ್ತಾನೆ. ಈ ಹೆಣ್ಮಗಳೇನಿದಲ್ಲ, ಆಕೆ ಕೂದಲನ್ನು ಹಿಡಿದು ಆಕೆಗೆ ಕೋಲಿನಿಂದ ನಿರಂತರವಾಗಿ ಥಳಿಸ್ಲಿಕ್ಕೆ ಶುರು ಮಾಡ್ತಾನೆ. 100 ಜನ ಸುತ್ತಲೂ ಸೇರ್ಕೋತಾರೆ ಜನ. ಆ ಪುರುಷನು ಅಲ್ಲಿ ಬರ್ತಾನೆ, ಅವನನ್ನು ನೆಲಕ್ಕೆ ಹಾಕಿ ಒದಿತಾನೆ. ಆತನ ಮೇಲೆ ಕಾಲಿಟ್ಟು ಈ ಹೆಣ್ಮಗಳನ್ನ ಬಟ್ಟೆಯನ್ನು ಬಿಚ್ಚಿಸ್ತಾನೆ, ಹೊಡಿತಾನೆ, ನೆಲಕ್ಕೆ ಹಾಕ್ತಾನೆ, ಕಿರಿಚ್ತಾಳೆ. ಆಕೆ ಎಷ್ಟು ನಿರ್ದಯವಾಗಿ ಆಕೆಯ ಮೇಲೆ ಹಲ್ಲೆ ಆಗತ್ತೆ ಅಂತಂದರೆ, ಕಾಪಾಡಿ ಕಾಪಾಡಿ ಅಂತ ಬಂಗಾಲಿ ಭಾಷೆಯಲ್ಲಿ ಅವಳು ಕಿರಿಚಿದ್ರೆ ಕೇಳಲಿಕ್ಕೆ ಯಾರೂ ತಯಾರಿರಲ್ಲ. ಮೂಕ ರೋದನವಾಗತ್ತೆ. ಕೇಳಲಾಗಿ ಅವ್ರ ಮಧ್ಯೆ ಅನೈತಿಕ ಸಂಬಂಧ ಇತ್ತು, ಅದಕ್ಕೆ ನಾನು ಹೊಡಿತಾ ಇದ್ದೀನಿ ಅಂತ ಈ JCB ಅನ್ನೋನು ಹೇಳ್ತಾನೆ. ಇದು ವಾಸ್ತವವಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಘಟನೆ. ಮೊನ್ನೆ ಇದೇ ರೀತಿ ಒಬ್ಬ ಮುಸಲ್ಮಾನ ಮಹಿಳೆಗೆ, ರಜುನಾರಾ ಖಾತೂನ್ ಎನ್ನುವಂಥ ಹೆಣ್ಮಗಳನ್ನ ಬೆತ್ತಲೆ ಮಾಡಿ ರಸ್ತೆಯಲ್ಲಿ 1 ಕಿಲೋಮೀಟರ್ ಅಟ್ಟಿಸ್ಕೊಂಡು ಹೋಗಿ ಹೊಡೆದಂಥ TMC ಕಾರ್ಯಕರ್ತರ ಘಟನೆಯನ್ನು ಹೇಳಿದ್ದೆ. ಒಬ್ಬರೇ ಒಬ್ಬ ಪತ್ರಿಕೆಯವರು ಇದನ್ನು ಸುದ್ದಿ ಮಾಡಲಿಲ್ಲ, ರಜುನಾರಾ ಖಾತೂನ್ದು. ಯಾಕೆ? ಆಕೆ BJP ಅಲ್ಪಸಂಖ್ಯಾತ ಸೆಲ್ನ ಸದಸ್ಯೆಯಾಗಿದ್ಲು, ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರು. ಅದಕ್ಕೆ ಈಕೆ ಕೇವಲ BJPಗೆ ಸಂಬಂಧಪಟ್ಟ ಹೆಣ್ಮಗಳಾಗಿದ್ದರಿಂದ ಮುಸಲ್ಮಾನಗಳಾದರೂ ಪರವಾಗಿಲ್ಲ, ಈಕೆ ಪರವಾಗಿ ಧ್ವನಿ ಎತ್ತಬಾರ್ದು ಅಂತ ಯಾವ ವಿಪಕ್ಷದವರೂ ಧ್ವನಿಯನ್ನೆತ್ತಲಿಲ್ಲ. ಇದೇ ಬೇರೆ ಯಾರೇ ಈ ರೀತಿ ಒಂದು ಘಟನೆ ಆಗಿದ್ರೆ ಸಂಸತ್ತಿನಲ್ಲಿ ಕಲಾಪಗಳೇ ನಡೆಯಲಾರದ ಹಾಗೆ ನೋಡ್ಕೋತಾ ಇದ್ರು. ಎಂದೋ ನಡೆದಂಥ ಘಟನೆಯ ವಿಡಿಯೋವನ್ನು, ಮಣಿಪುರದಲ್ಲಿ ನಡೆದ ಘಟನೆಯನ್ನು ಸರಿಯಾಗಿ ಸಂಸತ್ ಅಧಿವೇಶನದ 2 ದಿನಗಳ ಮುಂಚೆ ಬಿಡುಗಡೆ ಮಾಡಿ ಇಡೀ ಅಧಿವೇಶನ ನಡೆಯಲಾರದ ಹಾಗೆ ಮಾಡಿದಂಥ ವಿಪಕ್ಷದವರು ರಜುನಾರಾ ಖಾತೂನ್ ಮುಸಲ್ಮಾನಳು ಎನ್ನುವಂಥ ಕಾರಣಕ್ಕೋಸ್ಕರ ಆಕೆ ವಿಷಯವನ್ನು ಎತ್ತಲಿಕ್ಕೆ ಹಿಂದೇಟು ಹಾಕ್ತಾರೆ. ಅಂದರೆ ಭಾರತ ದೇಶದಲ್ಲಿ ಒಂದು ಸ್ಪಷ್ಟವಾದಂಥ ನಿಲುವಿಗೆ ವಿಪಕ್ಷಗಳು ಬಂದು ನಿಂತಿದ್ದಾವೆ. ಏನದು ಅಂದರೆ, ಅದು ಯಾರೇ ಆಗಿರಲಿ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದರೆ ಅವರ ವಿರುದ್ಧ ನಮ್ಮ ಹೋರಾಟ, ಮತ್ತು ಅವ್ರಿಗೆ ಏನೇ ಅನ್ಯಾಯ ಆದರೂ ಅದಕ್ಕೆ ನಾವು ತಾಟಸ್ಥ್ಯ ಧೋರಣೆಯನ್ನು ಮಾಡಬೇಕು. ಎಲ್ಲಿಯಾದರೂ ಭಾರತ ದೇಶದಲ್ಲಿ ಒಬ್ಬ ರಾಜ್ಯಪಾಲ ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದನ್ನು ನೀವು ನೋಡಿದ್ದೀರಾ? ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಹಾಕಿದ್ದಾರೆ. CV ಆನಂದ್ ಬೋಸ್ ಅವರು ಮಮತಾ ಬೇಗಂ ಮೇಲೆ. ಈಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ, ನಾನು ಮೂರ್ತಿ ಭಂಜನ ಮಾಡಿದ್ದಾಳೆ, ಚಾರಿತ್ರ್ಯಹರಣ ಮಾಡಿದ್ದಾಳೆ ಅಂತ. ಒಬ್ಬ ರಾಜ್ಯಪಾಲ ರಾಷ್ಟ್ರಪತಿಯಿಂದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಸೂಪರ್ CM ಥರ ಇರುವಂಥ ವ್ಯಕ್ತಿ, ಪ್ರತಿಯೊಂದಕ್ಕೂ ಅವರ ಅನುಮತಿಯನ್ನು ಪಡೆದು, ಒಂದು ಅಧಿವೇಶನ ಕರಿಬೇಕು ಹೋದ್ರೆ ರಾಜ್ಯಪಾಲರ ಅನುಮತಿಯನ್ನು ಪಡಿಬೇಕು. ಒಂದು ಅಧಿವೇಶನ ಶುರು ಆಗ್ಬೇಕಾದ್ರೆ ರಾಜ್ಯಪಾಲರ ಭಾಷಣದಿಂದ ಶುರು ಆಗಬೇಕು. ಯಾವುದೇ ಒಂದು ಅಮೆಂಡ್ಮೆಂಟ್ ಮಾಡಲಿ, ಯಾವುದೇ ಒಂದು ಕಾಯ್ದೆ ಅಂತ ತರಲಿ, ಏನೇ ವಿಧೇಯಕ ಪಾಸ್ ಆಗಬೇಕು, ಎಲ್ಲದಕ್ಕೂ ರಾಜ್ಯಪಾಲರ ಬಳಿ ಫೈಲ್ ಹೋಗಬೇಕು. ಅಂಥದ್ದೊಂದು ಸಂವಿಧಾನದತ್ತವಾದಂಥ ಅಧಿಕಾರ ಇರುವಂಥ ರಾಜ್ಯಪಾಲ CV ಆನಂದ್ ಬೋಸ್ ಇವತ್ತು ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾ ಇದ್ದಾರೆ ಅಂದರೆ ಪಶ್ಚಿಮ ಬಂಗಾಳದ ಸ್ಥಿತಿ ಹೇಗಿದೆ ಅಂತ ಆಲೋಚನೆ ಮಾಡಿ. ಅಲ್ಲಿ ಒಬ್ಬರು ಸರ್ಪಂಚ್ ಆಗಿದ್ದಾಳೆ, ಒಬ್ಬ ಲೇಡಿ. ಈಗ ಎಲ್ಲಿಯವರು ಅಂತ ಈಕೆ ಮೂಲವನ್ನು ಹುಡ್ಕೊಂಡು ಹೋದರೆ ಬಾಂಗ್ಲಾದೇಶಿ ನಿವಾಸಿ. ಬಾಂಗ್ಲಾದೇಶಿ ನಿವಾಸಿ ಭಾರತ ದೇಶದಲ್ಲಿ ಬಂದು ಇಲ್ಲಿಯ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಂಡು ಸರ್ಪಂಚ್ ಆಗ್ತಾಳೆ ಪಂಚಾಯಿತಿಯಲ್ಲಿ ಅಂತಂದರೆ ಯಾವ ಮಟ್ಟಿನ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಇದೇ CV ಆನಂದ್ ಬೋಸ್ ತನ್ನ ಸುತ್ತಮುತ್ತಲಿರುವಂಥ ಪೊಲೀಸರ ಬಗ್ಗೆ ನನಗೆ ಅನುಮಾನ ಇದೆ, ಸಂದೇಹ ಇದೆ, ಇವರು ಇಲ್ಲಿಯ ವಿದ್ಯಮಾನಗಳನ್ನು ಮುಖ್ಯಮಂತ್ರಿಗೆ ರಿಪೋರ್ಟ್ ಮಾಡ್ತಾರೆ ಮತ್ತು ನನ್ನ ಭದ್ರತೆಗೆ ಲೋಪ ಆಗತ್ತೆ, ನನಗೆ ಪ್ರಾಣ ಬೆದರಿಕೆ ಇದೆ, ಆದ್ದರಿಂದ ಒಳಮಟ್ಟದಲ್ಲಿ ನನ್ನ ರಾಜಭವನದ ಒಳಭಾಗದಲ್ಲಿ ಇವರು ಇರುಕೂಡುದು, ಹೊರಗಡೆ ಬೇಕಾದ್ರೆ ಇರಲಿ, ಒಳಗಡೆ ಇವರು ಇರಬಾರ್ದು, ಕೇಂದ್ರ ಸರ್ಕಾರದ ಸುರಕ್ಷಾ ಪಡೆಯನ್ನು ನಾನು ಕರೆಸ್ಕೋತೀನಿ ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಆನಂದ್ ಬೋಸ್ ಪತ್ರವನ್ನು ಬರೆದಿದ್ರು.
ಈಗೇನು ಡಿ ವೈ ಚಂದ್ರಚೂಡ್ ಚೀಫ್ ಜಸ್ಟಿಸ್ ಇದ್ದಾರಲ್ಲ, ಈ ಡಿ ವೈ ಚಂದ್ರಚೂಡ್ ಹಿಂದೆ ಹೇಳಿದ್ರು ಪಂಚಾಯತಿ ಚುನಾವಣೆ ನಡೆದಾಗ ಪಶ್ಚಿಮ ಬಂಗಾಳದಲ್ಲಿ ಲಾ ಆಫ್ ದ ಲ್ಯಾಂಡ್ ಅನ್ನೋದೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಅಂತ. ಈಗ ಸ್ವತಃ ಡಿ ವೈ ಚಂದ್ರಚೂಡ್ ಅವರು ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿರುವ ಸಂದರ್ಭದಲ್ಲಿ ಈ ರೀತಿಯಂಥ ಶರಿಯತ್ ಕಾನೂನು ಮೂಲಕ ಫತ್ವಾ ಹೊರಡಿಸಿ ಒಬ್ಬ ಮಹಿಳೆಯ ಮೇಲೆ ಈ ರೀತಿ ಅಮಾನವೀಯವಾದಂಥ ದೌರ್ಜನ್ಯ ನಡೆದಿದೆ. ಪಾಪ ಅದನ್ನು ಅವ್ರೇನು ಮಾಡ್ಲಿಕ್ಕಾಗಲ್ಲ ಬಿಡಿ. ಪಾಪ ಆನರಬಲ್ ಚೀಫ್ ಜಸ್ಟಿಸ್ ಅವರು ಇದ್ರ ಕುರಿತು ಕಾನೂನು ಕ್ರಮ ಕೈಗೊಳ್ಳಿ ಅಂದರೆ ಆಡಳಿತ ಮಾಡೋ ಕೆಲಸ ಅಲ್ಲ ಅವ್ರದ್ದು. ಸೋಮೋಟ ಕೇಸ್ ಹಾಕ್ಸ್ಬೋದು. ಸರ್ಕಾರ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ದಾಗ ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾಗಿ ತಪರಾಕಿ ಹಾಕಬೇಕು. ಸಾಧ್ಯ ಅದರ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು. ಅದು ಯಾಕೆ ಇವ್ರ ಬಗ್ಗೆ ಸೌಜನ್ಯವನ್ನು ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಆಟಾಟೋಪಗಳು, ಅರಾಜಕತೆ ಈ ದೇಶದ ಯಾವ ರಾಜ್ಯದಲ್ಲಿಯೂ ಇಲ್ಲ. ಆ ಮಟ್ಟಿನ ಸ್ಥಿತಿ ಇದೆ. ಪ್ರತಿ ಬಾರಿಯೂ ಚುನಾವಣೆ ಬರುತ್ತೆ, ಈಕೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಈಕೆ ಮಾಡಿರುವ ಭಾಷಣಗಳನ್ನು ಇಟ್ಕೊಂಡು ಈಕೆಗೆ ಚುನಾವಣೆಯಿಂದ ನಿಷೇಧ ಹೇರಬಹುದಿತ್ತು. ಏನಂತ, ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದರೆ ನಿಮ್ಮನ್ನು ದೇಶ ಬಿಟ್ಟು ಓಡಿಸ್ಬಿಡ್ತಾರೆ, ನಾನಾದರೆ ನೀವು ಅಕ್ರಮ ವಲಸಿಗರಾದರೂ ಕೂಡ ನಿಮ್ಗೆ ನಾಳೆ ಆಧಾರ್ ಕಾರ್ಡ್ ಕೊಟ್ಟು ಇಲ್ಲಿಯ ನಿವಾಸಿಯನ್ನಾಗಿ ಮಾಡ್ಕೋತೀನಿ, ಆದ್ದರಿಂದ ಯಾರೂ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಬೇಡಿ ಅಂತ ಬಹಿರಂಗವಾಗಿ ಭಾಷಣ ಮಾಡಿದರು. ಅಷ್ಟೇ ಅಲ್ಲ, ಧರ್ಮ ಆಧಾರಿತವಾದಂಥ ಪ್ರಚಾರವನ್ನು ಮಾಡಿದಂಥ ಹೆಣ್ಮಗಳಿಗೆ, ಮುಸಲ್ಮಾನರು ಯಾರು ಹಿಂದೂಗಳಿಗೆ ವೋಟ್ ಹಾಕಬಾರ್ದು ಅಂತ ಎಲ್ಲಿಯಾದರೂ ಹೇಳಿದ್ದು ಕೇಳಿದ್ದೀರಾ ನೀವು? ಎಲ್ಲ ಕಡೆ ವಿಡಿಯೋ ವೈರಲ್ ಆಗುತ್ತೆ. ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ವಿಚಾರ ಗೊತ್ತಾಗೋದಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆದ್ರೆ ಪಶ್ಚಿಮ ಬಂಗಾಳದ ಸಮಸ್ಯೆ ಇರುತ್ತೆ. ಈಕೆ ಇಲ್ಲಿ ಸಮಾಜವಾದಿ ಪಾರ್ಟಿ ಜೊತೆ ಸೇರಿಕೊಂಡು ಇಂಡಿಯಾ ಅಲಯನ್ಸ್ನಲ್ಲಿ ಅವಧೇಶ್ ಅನ್ನುವಂಥ ವ್ಯಕ್ತಿನ ಉಪ ಸ್ಪೀಕರ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ತನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ, ಅದನ್ನು ತೆಗೆಯುವಂಥ ಪ್ರಯತ್ನ ಇಲ್ಲ. ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ತಂದು ಮೂಗು ತೂರಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಎಂಥ ದುರಂತ ಸ್ಥಿತಿಗೆ ಬಂದು ನಿಂತಿದೆ ಅಂತ. ಮುಂಬರುವ ದಿನಗಳಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಎಲ್ಲ ಘಟನಾವಳಿಗಳನ್ನು ಇಟ್ಕೊಂಡು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. 10 ವರ್ಷ ಇವರಿಗೆ ಬಹುಮತದ ಸರ್ಕಾರವನ್ನು ಕೊಟ್ಟು ನೋಡಾಗಿದೆ. ಈ ಬಾರಿ ಬಹುಮತಕ್ಕೆ ಹತ್ತಿರ ಬಂದು NDA ಸರ್ಕಾರ ಮಾಡಬೇಕಂತ ಸ್ಥಿತಿ ಬಂದಿದೆ. ಈಗಲೂ ನೀವು ದಾರ್ಷ್ಟ್ಯವನ್ನು ಮೆರೆಯದೆ ಹೋದರೆ, ಈಗಲೂ ನಡು ಬಗ್ಗಿಸದೆ ಇವರ ವಿರುದ್ಧ ಆಕ್ರಮಣಕಾರಿಯಾದಂಥ ತೀರ್ಮಾನ ತೆಗೆದುಕೊಳ್ಳದೆ ಹೋದರೆ, ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಕ್ಷಗಳಿಗೆ ಹಿಂದೂಗಳೇ ವೋಟ್ ಹಾಕೋದಿಲ್ಲ. ಈಗೂ ಹಾಕಿಲ್ಲ ಬಿಡಿ, ಹಿಂದೂಗಳು ಹಾಕಿದಂಥವ್ರು ನಮ್ಮಂಥವರಾದರೂ ಆಲೋಚನೆ ಮಾಡಬೇಕಾದಂಥ ಸ್ಥಿತಿಗೆ ತರಬಾರದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.